ಪ್ರತಿ ಹೆಣ್ಣು ಕೂಡ ತನ್ನ ಗಂಡ ಹೆಂಡತಿನ ಮಾತ್ರ ಪ್ರೀತಿಸ್ಬೇಕು ಅಂತ ಬಯಸ್ತಾಳೆ. ನೀವು ಹಾಗೆ ಇದ್ದೀರಾ, ಅದಕ್ಕಿಂತ ಹೆಚ್ಚಾಗಿದ್ದೀರಾ. ಅಂಥದ್ರಲ್ಲಿ ನೀವು ಮೃಗ ಆಗಕ್ಕೆ ಸಾಧ್ಯನಾ? ನೀವು ದೇವ್ರಂಥ ಮನುಷ್ಯ ರೀ. ಇಂಥ ದೇವ್ರಂಥ ಮನುಷ್ಯನ ನಾನು ಅರ್ಥ ಮಾಡ್ಕೊಳ್ದೆ ಬೇಜಾರು ಮಾಡ್ಬಿಟ್ನಲ್ಲ ಅಂತ ನನಗೆ ಬೇಜಾರಾಗ್ತಿದೆ. ನೋಡಿ, ಇನ್ಮೇಲೆ ಯಾವತ್ತೂ ನಿಮಗೆ ಹೇಳ್ದೆ ನಾನು ಎಲ್ಲೂ ಹೋಗಲ್ಲ. ಎಲ್ಲಿ ಹೋಗೋದಿದ್ರು ನಿಮಗೆ ಹೇಳಿಬಿಟ್ಟೆ ಹೋಗ್ತೀನಿ. ಪ್ಲೀಸ್ ನನ್ನ ನಂಬಿ. ನಿಮ್ಮನ್ನು ನಾನು ಸಂಪೂರ್ಣವಾಗಿ ನಂಬ್ತೀನಿ ಚಿನ್ನವರೇ. ಅದಕ್ಕೆ ನನ್ನ ಜೊತೆ ಜೀವನ ಮಾಡ್ತಿರೋದು ನಾನು. ನೋಡಿ, ನೀವಿನ್ಮೇಲೆ ನೀವು ಹೇಳ್ದಾಗೆ ನಡ್ಕೋತೀರ ಅಲ್ವಾ? ನನಗೆ ಹೇಳ್ದೆ ಕೇಳದೆ ಎಲ್ಲೂ ಹೋಗಲ್ಲ ಅಲ್ವಾ? ನೋಡಿ, ನೀವು ದಯವಿಟ್ಟು ನನ್ನ ಬಿಟ್ಟು ಎಲ್ಲೂ ಹೋಗಬೇಡಿ. ನಿಮಗೆ ಬೇಕಾದರೆ ನಾನು ಮಾಡಿರೋ ತಪ್ಪಿಗೆ ಯಾವ ಶಿಕ್ಷೆ ಬೇಕಾದರೂ ಕೊಡಿ, ಅನುಭವಿಸೋದಕ್ಕೆ ನಾನು ತಯಾರಾಗಿದ್ದೀನಿ. ದಯವಿಟ್ಟು ನನ್ನ ಬಿಟ್ಟು ಹೋಗಬೇಡಿ ಚಿನ್ನಮರಿ. ಒಂದು ಕ್ಷಣ ನೀವು ಕಾಣದೇ ಇದ್ದಿದ್ದಕ್ಕೇನೆ ಹೀಗೆಲ್ಲ ಆಗೋಗಿದೆ. ಏನಾದರೂ ನೀವು ನನ್ನ ಬಿಟ್ಟು ಹೋದರೆ ನಾನಂತೂ ಜೀವಂತವಾಗಿರೋದಿಲ್ಲ ಚಿನ್ನಮರಿ. ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ನಿಮ್ಮ ಜೊತೆ ನಾನು 100 ವರ್ಷ ಖುಷಿಯಾಗಿ ಬದುಕಬೇಕು ಅಂದ್ಕೊಂಡಿದ್ದೀನಿ. ನೀವು ನನಗೆ ಪ್ರೀತಿ ತೋರಿಸ್ತಾ ಇರಬೇಕು. ಆ ಪ್ರೀತಿ ಅರಮನೆಯಲ್ಲಿ ನನ್ನ ರಾಣಿ ಥರ ಬದುಕಬೇಕು. ನೀವು ನೋಡಿದ್ರೆ ಸಾಯೋ ಮಾತಾಡ್ತಿರಲ್ಲ. ನಂಗೆ ಅದೆಲ್ಲ ಗೊತ್ತಿಲ್ಲ. ಇನ್ಯಾವತ್ತೂ ನೀವು ಹೀಗೆಲ್ಲ ಮಾಡ್ಕೊಳ್ಳಲ್ಲ ಅಂತ ನಂಗೆ ಪ್ರಾಮಿಸ್ ಮಾಡಿ. ಸರಿ ಚಿನ್ನಮರಿ, ಇನ್ಮೇಲೆ ನೀವು ಹೇಳಿದಾಗೆ ಕೇಳ್ತೀನಿ. ಈ ರೀತಿ ಎಲ್ಲ ಯೋಚನೆ ಮಾಡಲ್ಲ. ನಮ್ಮ ಪ್ರೀತಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ ಹೊತ್ತು. ನಿಮ್ಮನ್ನು ಈ ರೀತಿ ಎಮೋಷ್ನಲ್ ಆಗಿ ಕಟ್ ಹಾಕದೆ ಹೋದರೆ ನನಗೆ ಕಷ್ಟ ಆಗುತ್ತೆ ಚಿನ್ನಮರಿ, ತುಂಬ ಕಷ್ಟ ಆಗುತ್ತೆ. ಅಪ್ಪಾಜಿ, ನೋಡಿ, ಇಲ್ಲಿ ಗಂಟ ಏನಾಗಿದ್ದೋ ಅದಕ್ಕೆಲ್ಲ ನಾನೇ ಕಾರಣ. ಯಾರ್ದು ಇಲ್ಲಿ ತಪ್ಪಿಲ್ಲ. ನಿಮ್ಗೇನೇ ಅನ್ಬೇಕು ಅಂತಿದ್ರು ಎಲ್ಲ ನನಗೆ ಅನ್ನಿ, ನನಗೆ ಬೈರಿ. ಆದರೆ ಪಾಪ ಅವ್ರ ಅಪ್ಪ ಅಮ್ಮನ ಮಾತ್ರ ಏನು ಅನ್ನೋಕ್ಕೋಗ್ಬಿಡಿ. ಅವ್ರದ್ದೇನು ತಪ್ಪಿಲ್ಲ. ಇದೆಲ್ಲ ಅವ್ರಿಗೆ ಗೊತ್ತೂ ಇಲ್ಲ. ಇಲ್ಲಿ ನಿಮ್ಗೆ ಎಷ್ಟು ಬೇಜಾರಾಗೋದು ಅವ್ರಿಗೂ ಅಷ್ಟೇ ಬೇಜಾರಾಗದೆ. ನೀವು ಪುನಃ ಏನಾದರೂ ಒಂದೊಂದು ಅವ್ರಿಗೆ ನೋವು ಮಾಡಕ್ಕೆ ಹೋಗ್ಬೇಡಿ. ಏನ್ಲ ನಿನ್ನ ಮಾತಿನ ಅರ್ಥ? ಅವ್ರ ಪಾಪ ಅಂದರೆ ನಾವೆಲ್ಲ ಪಾಪಿಗಳ? ಬಂದ್ಬಿಟ್ಟ ಅವ್ರ ಪರವಾಗಿ ವಕಾಲತ್ತು ವಹಿಸ್ಕೊಂಡು ಮಾತಾಡೋದಕ್ಕೆ. ಲೇಯ್, ನಮ್ಮ ಮನೆಯಲ್ಲಿ ನಾವು ಹೆಂಗಿರ್ಬೇಕು ಅಂತ ನಿನ್ನ ಹತ್ರ ಹೇಳ್ಸ್ಕೋಬೇಕಾಗಿಲ್ಲಕ್ಕಲ್ಲ. ನಿನ್ನ ಹುಡ್ಸಿದ ತಪ್ಪಿಗೆ ಇಷ್ಟೆಲ್ಲ ಆದರೂ ಇನ್ನೂ ಮನೇಲಿ ಮಡಿಕೊಂಡಿವ್ನಿ. ನಿನ್ನ ಹತ್ರ ಹೇಳ್ಸ್ಕೊಂಡು ಕಲಿಯೋಂಥದ್ದೇನಿಲ್ಲ ನಮಗೆ. ಬಲ ಅಲ್ಲ ಕಣೋ, ಅವ್ರಿಗೆ ಬೇಜಾರಾಗುತ್ತೆ ಅಂತ ನಿಂಗೆ ಗೊತ್ತಾಗುತ್ತೆ, ನಮಗೆ ಬೇಜಾರಾಗುತ್ತೆ ಅಂತ ನಿಂಗೆ ಗೊತ್ತಾಗಲ್ವೇನೋ? ಯಾಕೋ ನಮ್ಮ ಹೊಟ್ಟೆ ಉರಿಸ್ತಾ ಇದೆಯಾ? ನೋಡ್ದೆ ನಮ್ಗೇನಾದ್ರೂ ಏನಮ್ಮೆ ಅವನಿಗೆ? ಅವ್ರ ಮಾವ, ಅವ್ರ ಅತ್ತೆ, ಅವ್ರ ಹೆಂಡತಿ ಚೆನ್ನಾಗಿದ್ದರೆ ಸಾಕು. ನಮ್ಮ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳೋಣ? ಅಪ್ಪಾಜಿ ಅಂತ ತಲೆ ಮೇಲೆ ಎತ್ಕೊಂಡು ಮೆರೆಸ್ಬಿಟ್ಟು ಕೊನೆಗೆ ಪಾತಾಳಕ್ಕೆ ತಳ್ಬಿಟ್ನಲ್ಲಮ್ಮೆ. ತನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಯ್ತದೆ. ಹೋಗ್ಲಾ, ನನ್ನ ಕಣ್ಮುಂದೆ ನಿಂತ್ಕೋಬೇಡ. ಅಪ್ಪಾಜಿ, ಲೈ, ನಿನ್ನ ಬಾಯಲ್ಲಿ ನನ್ನ ಅಪ್ಪಾಜಿ ಅಂತ ಕರಿಬೇಡ. ಹೋಗ. ಲೈ, ನಿಂತ್ಕೊಳ್ಳ. ನಮ್ಮ ಮನೆಯಲ್ಲಿ ನಾವು ಹೆಂಗೆ ಬೇಕೋ ಹಂಗಿರ್ತೀವಿ. ಇರೋದಿದ್ರೆ ಇರು, ಇಲ್ಲ ಅಂದರೆ
ನಮ್ಮ ಯಾರ ಕಣ್ಗೂ ಕಾಣಿಸ್ದಂಗೆ ದೇಶಾಂತರ ಹೊಟ್ಟೋಗ್ಲಾ? ಎಲ್ಲೋಗ್ತೀಯಾ ಅಂತ ಯೋಚನೆ ಮಾಡು ಸಿದ್ದು. ಅಲ್ಲ, ಯಾವ ದೇಶಕ್ಕೆ ಅಂತ ಹೋಗ್ತೀಯಾ? ಆ ಕಡೆ ನಿಮ್ ಲಕ್ಷ್ಮತ್ತೆ ಮನೇಲೂ ಕೆಟ್ಟವನಾಗ್ಬಿಟ್ಟೆ, ಇಲ್ಲೂ ಹೀಗಾಗೋಯ್ತು. ಇನ್ನೆಲ್ಲಿ ಹೋಗ್ತೀಯಾ ಅಂತ ಯೋಚನೆ ಮಾಡು ಸಿದ್ದು. ಪಾಪ ಹೀಗಾಗ್ಬಾರ್ದಿತ್ತು. ಭಾವನ ಅಕ್ಕ ನೆನಪಾಗಿರ್ಬೇಕು. ಏನಾಗಿದೆ ಖುಷಿ ಪುಟ್ಟಾಗೆ? ಯಾಕೆ ಹಿಂಗ್ ಕೂತಿದೆ? ನಾನು ಯಾರ ಜೊತೆಗೂ ಮಾತಾಡಲ್ಲ. ವೆಂಕಿ, ಕೇಳಿಸ್ಕೊಂಡ್ಯಾ? ಖುಷಿ ಪುಟ್ಟ ಯಾರ ಹತ್ರನೂ ಮಾತಾಡಲ್ವಂತೆ. ಖುಷಿ, ಕೇಳಿಸ್ಕೊಂಡ್ಯಾ? ವೆಂಕಿ ಮಾಮ ನಿನ್ಗೆ ಚಾಕ್ಲೇಟು, ಐಸ್ ಕ್ರೀಮು ಎಲ್ಲ ಕೊಡಿಸ್ತಾರಂತೆ. ಬಾ ಹೋಗೋಣ. ನಂಗೆ ಬೇಡ. ಸರಿ, ಹಾಗಾದ್ರೆ ಖುಷಿ ಪುಟ್ಟಗೆ ಬೇರೆ ಏನ್ ಬೇಕು? ನಂಗೆ ಭಾವನಮ್ಮ ಬೇಕು. ಖುಷಿ, ಇಲ್ಲಿ ನೋಡಿಲಿ, ಭಾವನ ಅಮ್ಮ ವೆಂಕಿ ಮಾಮಗೆ ಫೋನ್ ಮಾಡಿದ್ರಂತೆ. ಹೌದಾ ವೆಂಕಿ ಮಾಮ? ಖುಷಿ, ಇಲ್ಲಿ ನೋಡು, ಭಾವನ ಅಮ್ಮಗೂ ನಿನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದ್ಯಂತೆ. ನಾಳೆನೆ ಮನೆಗೆ ಬರ್ತಿದಾರಂತೆ. ಹೌದಾ ವೆಂಕಿ ಮಾಮ, ನಿಜನಾ? ನಾಳೆ ಭಾವನಮ್ಮ ಸಿಗ್ತಾರೆ. ಖುಷಿ, ಏನ್ ಗೊತ್ತಾ, ನಾಳೆ ಭಾವನಮ್ಮ ಮನೆಗೆ ಬರ್ತಾರೆ ಅಂತ ಲಕ್ಷ್ಮಿ ಅಜ್ಜಿ ರವೆ ಉಂಡೆ ಮಾಡ್ತಿದ್ದಾರೆ. ನಿನ್ಗೂ ಬೇಕು ತಾನೆ? ಬಾ ತಗೊಂಬರುವಂತೆ, ಬಾ. ಹೋಗು, ನನ್ಗೂ ಒಂದು ಇಸ್ಕೊಂಡ್ ಬಾ. ನೀನೇ ಯಾಕಿಷ್ಟು ಬೇಜಾರು ಮಾಡ್ಕೊಂಡಿದ್ಯಾ? ಹೋಗ್ಲಿ ಬಿಡು.
ಜೀವನ ಎಷ್ಟು ವಿಚಿತ್ರ ಅಲ್ವಾ? ಆ ದೇವರು ಯಾವಾಗ ಯಾರನ್ನ ಕೊಡ್ತಾನೋ ಯಾವಾಗ ಯಾರನ್ನ ಕಿತ್ಕೋತಾನೋ ಹೇಳಕ್ಕಾಗಕ್ಕಿಲ್ಲ. ಬೆಂಕಿ ಎಲ್ಲ ಅದ್ಯಾವ್ರ ಕೈಲಿರ್ತೈತೆ, ಯೋಚನೆ ಮಾಡಬೇಡ. ಚಿನ್ನು ಮರಿ ಏನು ಮಾಡ್ತಾ ಇದ್ದೀರಿ? ಅದನ್ನಲ್ಲಿಡಿ, ನಾನು ಈ ಕೆಲಸ ಎಲ್ಲ ಮಾಡಬೇಕು ತಾನೆ. ಮತ್ತೆ ನನ್ನಿಂದ ನನಗೋಸ್ಕರ ಅಷ್ಟೆಲ್ಲ ನೋವು ಅನುಭವಿಸ್ತಾ ಇದ್ದೀರಾ? ನಾನು ಇಷ್ಟು ಮಾಡದೇ ಇರೋದಕ್ಕಾಗುತ್ತಾ? ಇದು ನನ್ನ ಕರ್ತವ್ಯ. ಸುಮ್ಮನೆ ತಿನ್ನಿ ನೀವು. ಚಿನ್ನು ಮರಿ ಕರ್ತವ್ಯನ ಅಥವಾ ಭಯನ? ನಿಜ ಹೇಳಬೇಕಂದ್ರೆ ಒಂಥರ ಭಯನೇ ಅಂದ್ಕೊಳ್ಳಿ. ನಾನು ಇಲ್ಲದೆ ಇರುವಾಗ ನೀವು ನಿಮ್ಗೇನಾದರೂ ಮಾಡ್ಕೊಂಡು ಬಿಡ್ತೀರೇನೋ ಅನ್ನೋ ಭಯ. ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ನಿಮ್ಗೇನಾದರೂ ಆಗ್ಬಿಟ್ರೆ ನಂಗೆ ಅದೆಲ್ಲ ತಡ್ಕೊಳಕ್ಕಾಗಲ್ಲ ರೀ. ಈ ಪ್ರೀತಿನೇ ನಾನು ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಿರೋದು ಚಿನ್ನು ಮರಿ. ನೀವು 24 ಗಂಟೆ ಕಾಲನೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕು, 24/7. ರೀ ಏನು ಹೀಗೆ ನೋಡ್ತಿದ್ದೀರಾ? ನಾನೇನಾದರೂ ತಪ್ಪಾಗಿ ಮಾತಾಡಲ್ಲ. ಅಯ್ಯೋ ಇಲ್ಲ ಚಿನ್ನು ಮರಿ, ನೋಡಿ ನಿಮ್ಮಂಥ ಒಳ್ಳೆಯವರಿಗೆ ನಾನು ನೋವು ಮಾಡ್ಬಿಟ್ಟಲ್ಲ ಅಂತ ಪಾಪ ಪ್ರಜ್ಞೆ ನನ್ನ ಕಾಡ್ತಾ ಇದೆ. ಅಲ್ಲ, ಪ್ರತಿ ಕ್ಷಣ ನನ್ನ ಬಗ್ಗೆನೇ ಯೋಚನೆ ಮಾಡೋರನ್ನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ, ನೋವು ಮಾಡ್ಬಿಟ್ನಲ್ಲ. ಎಂಥ ಪಾಪಿ ನಾನು. ಬಿಡ್ತು ಅನ್ರಿ, ನೀವು ಆ ಥರ ಎಲ್ಲ ಪಾಪದ ಕೆಲಸ ಮಾಡೋರಲ್ಲ, ನೀವು ಹೃದಯವಂತರು. ಇಲ್ಲ ಚಿನ್ನು ಮರಿ, ನಿಮ್ಮ ಮನಸ್ಸನ್ನೇ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಎಂಥ ದೊಡ್ಡ ಗೂಬೆ ಅಲ್ವಾ? ಗೂಬೆ ಗೂಬೆಗಳಿಗೆ ಬರೀ ಬೆಳಗ್ಗೆ ಹೊತ್ತು ಮಾತ್ರ ಕಣ್ಣು ಕಾಣಲ್ಲ ಅಂತಾರೆ, ಆದರೆ ನನಗೆ ನಿಮ್ಮ ವಿಷಯದಲ್ಲಿ ಯಾವಾಗಲೂ ಕೊರಡೆ, ಸದಾ ಕಣ್ಣು ಕಾಣಲ್ಲ. ಎಂಥ ದೊಡ್ಡ ಗೂಬೆ ಅಲ್ವಾ ನಾನು? ಏ ಗೂಬೆ! ಚಿನ್ನು ಮರಿ, ಏನಾಯ್ತು? ಏನಿಲ್ಲ ರೀ, ಏನೋ ನೆನಪಾಯ್ತಷ್ಟೆ. ಅಂದರೆ ನಾನಾಗಲೇ ನಡ್ಕೊಂಡಿದ್ದ ರೀತಿನ ನೀವಿನ್ನೂ ಮರ್ತಿಲ್ಲ ಅಂತಾಯ್ತು. ಅಯ್ಯೋ ರೀ, ಹಾಗೆಲ್ಲ ಏನಿಲ್ಲ. ನಾನು ನಿಮ್ಮ ಜೊತೆ ಕಳೆದ ಖುಷಿ ಮೂಮೆಂಟ್ಸ್ನ ನೆನಪು ಮಾಡ್ಕೋತಿದ್ದೆ. ಅಂದರೆ ನಾನು ದೊಡ್ಡ ಗೂಬೆ, ನಿಮಗೆ ಒಳ್ಳೆ ಸಂಗತಿ ಅಲ್ಲ ಅಲ್ವಾ? ರೀ ಏನು ಹೀಗೆಲ್ಲ ಯೋಚನೆ ಮಾಡ್ತಿದ್ದೀರಾ? ಹಾಗೆಲ್ಲ ಏನೂ ಇಲ್ಲ, ನೀವು ಸುಮ್ಮನೆ ಊಟ ಮಾಡಿ. ಲೋ ಗೂಬೆ, ಎಲ್ಲೋ ಇದೆಯಾ ನೀನು? ಏನೋ ಮಾಡ್ತಿದ್ಯಾ? ಗೂಬೆ ಅಂದ ಕೂಡಲೇ ನೀನೇ ನೆನಪಾಗ್ತೀಯ. ನಿಜವಾಗ್ಲೂ ನನ್ನ ಗೂಬೆನ ಕಾಣು. ಗೂಬೆ ಗೂಬೆ ಗೂಬೆ. ನೀರು ಕುಡಿಯೋ. ಅದಕ್ಕೆ ಹೇಳೋದು ಊಟ ಮಾಡುವಾಗ ನಿಧಾನಕ್ಕೆ ಊಟ ಮಾಡು ಅಂತ. ಈಗ ನೋಡು ಬಿಕ್ಕಿಳಿಕೆ ಬರ್ತಾ ಇದೆ, ಬಹುಶಃ ಯಾರೋ ನೆನ್ಸ್ಕೊತಾ ಇದ್ದಾರೆ ಅನ್ಸುತ್ತೆ. ಅತ್ತೆ, ಇವ್ನು ಬಿಕ್ಕಿಳಿಸ್ತಾ ಇರೋದು ನೋಡ್ತಾ ಇದ್ರೆ ಇವ್ನು ಯಾರೋ ತುಂಬಾ ಬೇಕಾಗಿರೋನೇ ನೆನ್ಪು ಮಾಡ್ಕೋತಾ ಇರೋ ಥರ ಇದೆ ಅಲ್ವೇನೋ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಎಲ್ಲರೂ ಇಲ್ಲೇ ಇರುವಾಗ ಯಾರು ನೆನ್ಪು ಮಾಡ್ಕೋತಾರೆ? ಸರಿಯಾಗಿ ಹೇಳಿದೆ ಕಣೋ. ನಿನ್ನ ಕೈ ಹಿಡಿಯೋಡೆ ಇಲ್ಲಿ ಇರಬೇಕಾದ್ರೆ ಬೇರೆ ಯಾರು ನೆನ್ಪಿಸ್ಕೊಳ್ಳೋ ಸಾಧ್ಯ? ಅಯ್ಯೋ ಮಾವ, ನಾನಂತೂ ಇವನು ನೆನ್ಪು ಮಾಡ್ಕೊಳಲ್ಲ. ಅಕಸ್ಮಾತಾಗಿ ನೆನ್ಪು ಮಾಡ್ಕೊಂಡ್ರು ಕನ್ಸಲ್ಲೂ ಬಂದು ಇವ್ನು ಯಾವಾಗ ಬೈತಾನೋ ಅಂತ ಭಯ ಆಗುತ್ತೆ. ನೋಡ್ದೇನೋ, ನೀನು ನೋಡಿದ್ರೆ ಎಷ್ಟು ಭಯ ಪಡ್ತಿದ್ದಾಳೆ. ಮೊದಲು ಅವಳ ಮನಸ್ಸಿಂದ ಈ ಭಯ ಹೋಗಿ ನಿನ್ನ ಮೇಲೆ ಪ್ರೀತಿ ಹುಟ್ಟುವಾಗ ಮಾಡು. ಅರ್ಥ ಆಯ್ತಾ? ನೀರು ಕೊಡಿ ಇನ್ನೊಂದು ಸ್ವಲ್ಪ.
ನೀನು ಬಿಕ್ಕಳಿಕೆ ನಿಲ್ತಾ ಇರೋದು ನೋಡಿದ್ರೆ ನೀನು ಹುಡುಗಿನೇ ನೆನ್ಪು ಮಾಡ್ಕೋತಿದ್ದಾಳೆ ಅನ್ಸುತ್ತೋ. ಮಾವ ನೋಡಿದ್ರಾ ಹೇಗೆ ಬಿಕ್ಕಳಿಕೆ ನಿಲ್ಲಿಸ್ತೆ ಅಂತ. ಏನಾಯ್ತು ತನು? ಅವನ ಕಿವಿಲಿ ಏನು ಹೇಳ್ದೆ? ನಮಗೂ ಸ್ವಲ್ಪ ಹೇಳ್ಬೋದಲ್ವಾ? ಆಹಾ, ಹಾಗೆ ಹೇಳ್ಬಿಡಕ್ಕಾಗತ್ತಾ? ಅದು ನಮ್ಮಿಬ್ರದ್ದು ಟಾಪ್ ಸೀಕ್ರೆಟ್. ಸರಿ ಮೊದಲು ಊಟ ಮುಗಿಸಿ. ನಿಜವಾಗ್ಲೂ ಜಾನು ನನ್ನ ನೆನ್ಪು ಮಾಡ್ಕೋತಿದ್ದಾಳ? ಇಲ್ಲ, ಇಷ್ಟಪಟ್ಟು ಗಂಡನ ಜೊತೆ ಖುಷಿಯಾಗಿರುವಾಗ ಈ ಗೂಬೆನ ಯಾಕೆ ನೆನ್ಪು ಮಾಡ್ಕೋತಾಳೆ? ಅವಳು ಯಾವತ್ತೂ ನೆನ್ಪು ಮಾಡ್ಕೊಳ್ದೇ ಇರಲಿ ಅಂತಾನೆ ಆ ದೇವ್ರ ಹತ್ರ ಕೇಳ್ಕೊತೀನಿ. ಏನು ಅಪ್ಪ ಬೆಳಗಿನ ಊಟನ ಅರೇಂಜ್ ಮಾಡಿದ್ದಾರೆ? ಈ ಮನೆಯಲ್ಲಿ ಮಾತಾಡೋಕ್ಕೇನು ವಿಷಯನೇ ಇಲ್ಲ ಅಂದಮೇಲೆ ಅದೇನು ಮಾತಾಡ್ತಾರೆ ಏನು? ಅವ್ರು ಹೇಳಿದ್ಮೇಲೆ ತಾನೇ ನಮಗೆ ಗೊತ್ತಾಗೋದು. ಅದೇ ತನಕ ಯಾಕೆ ಟೆನ್ಷನ್ ಮಾಡ್ಕೊತೀಯ? ಸುಮ್ಮನಿರು. ಯಾವತ್ತು ಈ ಮನೆಯಲ್ಲಿ ಟೆನ್ಷನ್ ಇಲ್ಲ ಹೇಳ. ಮೊದಲೆಲ್ಲ ಈ ಬೆಳೆದಿನ ಊಟ ಅಂದರೆ ಒಂದು ಸಂಭ್ರಮ ಇರ್ತಿತ್ತು, ಖುಷಿ ಇರ್ತಿತ್ತು. ಈಗೆಲ್ಲ ವೇಸ್ಟ್ ಅನ್ಸುತ್ತೆ ಕಣ. ಬರಲ್ಲ ಅಂದರೆ ಅದಕ್ಕೂ ಒಂದು ಊಟ ಅರೇಂಜ್ ಮಾಡಿ ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ. ಅಲ್ಲಿ ಎಲ್ಲ ನೀನೇ ಮಾತಾಡಿದ್ಮೇಲೆ ನಾನೇನು ಮಾತಾಡಬೇಕು? ಹರೀಶ, ಸಿಂಚನ ಎಲ್ಲಪ್ಪ ಇಷ್ಟೊತ್ತಾದರೂ ಬರಲಿಲ್ಲ? ಅಮ್ಮ ಬೇಜಾರು ಮಾಡಿಕೊಂಡು ರೂಮಲ್ಲೇ ಇದ್ದಾಳೆ. ಇನ್ನೊಂದ್ಸಲ ಕರಿತೀನಿ. ಬೇಡ ಬಿಡಪ್ಪ, ಇರ್ಲಿ. ಮನ್ಸಿಗೆ ಬೇಜಾರಾದಾಗ ಒಬ್ಳೇ ಇರಬೇಕು ಅಂತ ಅನ್ಸುತ್ತೆ. ಅವಳು ಬರೋಲ್ಲ ಅಂದಮೇಲೂ ಬಲವಂತ ಮಾಡಿ ಕರೆದ್ರೆ ಹಿಂಸೆ ಅನ್ಸತ್ತೆ. ಸ್ವಲ್ಪ ದಿನ ಅವಳ ಪಾಡಿಗೆ ಅವಳನ್ನ ಬಿಟ್ಬಿಡು, ಎಲ್ಲ ಸರಿ ಹೋಗುತ್ತೆ. ಅಪ್ಪ, ಇಲ್ಲಿ ನಿನಗೆ ಮಾಡಿದ ಅವಮಾನದ ಬಗ್ಗೆ ಮನೇಲೇ ಹೇಳ್ಬೇಡ. ನಾನಿಲ್ಲಿ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳು. ಇಲ್ಲ ಅಂದರೆ ಅಮ್ಮ ತುಂಬ ನೊಂದ್ಕೋತಾರೆ. ಮಾವ, ಇವತ್ತು ನೀವೆಲ್ಲರನ್ನೂ ಬೆಳದಿಂಗಳ ಊಟ ಕರೆದಿದ್ದೀರಾ ಅಂದರೆ ಏನೋ ವಿಶೇಷ ಇರುತ್ತೆ. ಅದೇನು ಅಂತ ಬೇಗ ಹೇಳಿ ಮಾವ. ಈ ಮನೇಲಿ ಒಂದು ಒಳ್ಳೆ ಸುದ್ದಿ ಕೇಳಿ ತುಂಬಾ ದಿನ ಆಗೋಗಿದೆ. ಅದು ಭಾವನ ನೋಡೋಣ ಅಂತ ಇವತ್ತು ಅವ್ರ ಮನೆಗೆ ಹೋಗಿದ್ದೆಮ್ಮ. ಏನಪ್ಪ ಭಾವನಾ ನೋಡಕ್ ಹೋಗಿದ್ರಾ? ನನಗೊಂದು ಮಾತು ಹೇಳ್ಬೇಕು ತಾನೆ, ನಾನು ನಿಮ್ಮ ಜೊತೆ ಬರ್ತಿದ್ದೆ. ನಾಚಿಕೆ ಮಾನ ಮರ್ಯಾದೆ ಇರೋರು ಯಾರು ನಮ್ಮನೆ ಹೊಸಲು ತುಳಿತಿರ್ಲಿಲ್ಲ ರೀ. ನೋಡ್ರಿ, ಪದೇ ಪದೇ ಬಂದು ಈ ಕೆಟ್ಟ ಮುಖಾನ ನನಗೆ ತೋರ್ಸಕ್ ಬರಬೇಡಿ ನೀವು. ನಿಮ್ಗೆ ಯಾಕ್ರಿ ಹೇಳಬೇಕಿತ್ತು? ನೀವು ಅಣ್ಣ ತಾನೆ, ತಂಗಿ ಏನೋ ಮಮಕಾರ ಇದ್ದಿದ್ರೆ ನೀವೇ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರ್ಬೋದಾಗಿತ್ತು. ಹೋದ್ರ ನೀವು? ಇಲ್ಲ. ಕರಿದೇ ಇರೋವಾಗ ಈ ರೀತಿ ಹೇಳಿ, ಕರೆದಾಗ ಏನಾದರೂ ನೆಪ ಹೇಳ್ಕೊಂಡು ಜಾರ್ಕೊಂಡ್ಬಿಡಿ. ಏನ ನೀನು ಮಾತಾಡ್ತಿರ ಗುರ್ರ ಅಂತ ಮೈ ಮೇಲೆ ಬೀಳ್ತೀಯ? ಮಾವ, ಭಾವನಾ ಹೇಗಿದ್ದಾಳೆ? ಯಾವಾಗ ಬರ್ತಾಳಂತೆ? ನೀವು ನಿಜವಾಗ್ಲೂ ಅವ್ರ ಮನೆಗೆ ಹೋಗಿದ್ರಾ? ಹೂನಮ್ಮ, ಆದರೆ ಅವಳು ಯಾವಾಗ ಮನೆಗೆ ಬರ್ತಾಳೆ ಅಂತ ಕೇಳಲಿಲ್ಲ. ನಮ್ಮ ಭಾವನಾ ಅಲ್ಲಿ ನಾನು ಸಂತೋಷವಾಗಿದ್ದೀನಿ, ಮನೆಯವರೆಲ್ಲ ನನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತ ಹೇಳಿದ್ಲು. ಇದನ್ನು ಕೇಳಿ ನನಗೆ ಒಂದು ಬಿಂದಿಗೆ ಹಾಲು ಕುಡಿದ ಸಂತೋಷ ಆಯ್ತು. ಆ ವಿಷಯನ ಎಲ್ಲ ತಿಳಿಸೋಣ ಅಂತ ಹಿಂಗೆ ಊಟಕ್ಕೆ ಸೇರಿಸ್ದೆ.